everyone, welcome to Navras Maths Tutorials. Exercise number 2.4, 13th question. ನೋಡಿ ಏನ್ ಕೊಟ್ಟಿದ್ದಾರೆ, if x plus y plus z is equals to 0, show that x cube plus y cube plus z cube is equals to 3xyz ಅಂತ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಬೇಕು? ಈಗ ತಾನೇ ನಾವು ಮಾಡಿದ್ವಲ್ವಾ, ಒಂದು ಐಡೆಂಟಿಟಿ ಇದೆ ಅಂತ ನೋಡಿ. ಯಾವ ಐಡೆಂಟಿಟಿ? x cube plus y cube plus z cube minus 3xyz is equals to x plus y plus z into x square plus y square plus z square minus xy minus yz minus zx. ಓಕೆ, ಇದು ಒಂದು ಐಡೆಂಟಿಟಿ ಅಲ್ವಾ, ನಮಗೆ ಗೊತ್ತಿದೆ. ಈಗ ತಾನೇ ನಾವು 12th ಕ್ವಶನ್ ಅಲ್ಲಿ ನೋಡಿದ್ವಿ. ಸೊ ಈಗ ಇದನ್ನೇ ಇಟ್ಕೊಂಡು ಮಾಡೋಣ. ಈಗ ನೆಕ್ಸ್ಟ್ ಸ್ಟೆಪ್ ಇದನ್ನೇ ಬರೆಯೋಣ. ನೋಡಿ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz ಇಸ್ ಈಕ್ವಲ್ಸ್ ಟು, ಈಗ ನೋಡಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ಸ್ ಟು 0 ಅವರೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಇಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ಸ್ ಟು 0 ಅಂದ್ರೆ ಇದ್ರ ವ್ಯಾಲ್ಯೂ 0 ಅಂತ. ಸೊ ಇದ್ರ ವ್ಯಾಲ್ಯೂ 0 ಹಾಕೋಣ. ಸೊ ಹಾಕಿದ್ಮೇಲೆ ಇದನ್ನ ಆಸ್ ಇಟ್ ಈಸ್ ಬರೆಯೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಮೈನಸ್ ಝೆಡ್ ಎಕ್ಸ್ ಅಂತ. ಓಕೆ, ಎನಿ ನಂಬರ್ ಮಲ್ಟಿಪ್ಲೈಡ್ ಬೈ 0 ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? 0. ಅಂದ್ರೆ 0 ಇಂದ ಇದು ಯಾವುದೇ ಎಕ್ಸ್ಪ್ರೆಷನ್ ಇರಲಿ ಮಲ್ಟಿಪ್ಲೈ ಮಾಡಿ ನಮ್ಗೆ ಏನ್ ಬರುತ್ತೆ? 0ನೇ ಬರುತ್ತೆ. ಅಂದ್ರೆ ನೋಡಿ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz ಇಸ್ ಈಕ್ವಲ್ಸ್ ಟು 0 ಆಯ್ತು. ಈಗ ಇದೊಂದು ಈಕ್ವೇಶನ್ ಆಯ್ತು. ಈಕ್ವಲ್ಸ್ ಟು ಇದೆ ಅಂದ್ರೆ ಇದೊಂದು ಈಕ್ವೇಶನ್ ಆಯ್ತು ಅಲ್ವಾ. ಸೊ ನೋಡಿ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್, ಈ ಮೈನಸ್ 3xyz ನ ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ ಏನಾಗತ್ತೆ? ಪ್ಲಸ್ ಆಗತ್ತೆ. ಸೊ 3xyz ಆಯ್ತು ಅಲ್ವಾ. ಇಲ್ಲಿ 0 ಇತ್ತು, ಸೊ ಇದು ಈ ಕಡೆ ಬಂದ್ರೆ ಪ್ಲಸ್ 3xyz ಆಯ್ತು. ಅವರು ಅದೇ ಕೇಳಿರೋದಲ್ವಾ. ನೋಡಿ, ಶೋ ದಟ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಇಸ್ ಈಕ್ವಲ್ಸ್ ಟು 3xyz ಅಂತ. ಸೊ ನಾವು ಪ್ರೂವ್ ಮಾಡಿದ್ವಿ. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ಮಾಡಿ.